ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ, ಈಸ್ಟರ್ ಕಪ್ನ ಗೆದ್ದಿದಂಥ ಜೈನ್ ಟೀಮ್ ಅವರು ಆ ಸೆಲಿಬ್ರೇಷನ್ನ ಮಾಡ್ತಿದ್ದಾರೆ. ಸೊ ಆ ಸೆಲಿಬ್ರೇಷನ್ಗೆ ನಾವು ಎಲ್ಲರೂ ಪೋಟ್ಲಾಕ್ ಮಾಡಿಕೊಂಡು ಹೋಗಬೇಕಾದಂಥದ್ದು. ಪ್ರತಿ ವರ್ಷ 3 ವರ್ಷದಿಂದ ಏನಾಗ್ತಿತ್ತು ಅಂತ ಅಂದರೆ, ಗೆದ್ದಾಗ ಒಂದು ಹಾಲ್ ಬುಕ್ ಮಾಡಿ ಅಲ್ಲೆಲ್ಲ ಸೆಲಿಬ್ರೇಟ್ ಮಾಡ್ತಾ ಇದ್ದಿದ್ದಂಥದ್ದು. ಊಟ ಎಲ್ಲ ಹೊರಗಡೆ ಆರ್ಡ್ರ್ ಮಾಡಿ ಆ ಥರ ಸೆಲಿಬ್ರೇಟ್ ಮಾಡ್ತಿದ್ದಂಥದ್ದು. ಈ ಸರಿ ಇವರೇ ಆರ್ಗನೈಸ್ ಮಾಡಿದ ಕಾರಣ ಬಡ್ಜೆಟ್ ಪ್ರಾಬ್ಲಮ್ ಆಗಿ, ಸೊ ಹುಡುಗರೆಲ್ಲ ಸೇರಿ ಪೋಟ್ಲಾಕ್ ಎಲ್ಲ ತೊಗೊಂಡು ಬಂದು ಮಾಡೋಣ ಅಂತ ಹೇಳಿದಂಥದ್ದು. ಆ ಹಾಲ್ಗೂ ಬಡ್ಜೆಟ್ ಇಲ್ಲದೆ ನಮ್ಮ ಶರ್ಮಾ ಸರ್ ಅವರು ನಮ್ಮೆಲ್ಲರ ಕನ್ನಡ ಭವನನ ನಮಗೋಸ್ಕರ ಬಾಡಿಗೆ ಕೊಟ್ಟು, ಅಲ್ಲಿ ಬಾಡಿಗೆ ತೊಗೊಂಡು ಒಂದು ದಿವಸದ ಬಾಡಿಗೆ ತೊಗೊಂಡು ಅಲ್ಲಿ ಸೆಲಿಬ್ರೇಟ್ ಮಾಡಿದಂಥದ್ದು. ಸೊ ಎಲ್ಲರೂ ಪೋಟ್ಲಾಕ್ ಮಾಡ್ಕೊಂಡು ಹೋಗಬೇಕು ಅಂದಾಗ ನನಗೆ ಒಬ್ಬೊಟ್ಟೆ ಬಂದಿದ್ದಂಥದ್ದು. ಯಾಕೆ ಅಂತಂದರೆ, ಸುಮಾರು ಹುಡುಗರು ನನಗೆ ಕೇಳಿದಂಥದ್ದು, ಅಕ್ಕ ನಮಗೆ ಒಬ್ಬಟ್ಟು ಮಾಡಿಕೊಡಿ, ನೀವು ಯಾವಾಗಲೂ ಮಾಡ್ತೀರಲ್ಲ ನಮಗೂ ಒಬ್ಬಟ್ಟು ಮಾಡಿಕೊಡಿ ಅಂತ ನನಗೆ ಯಾವಾಗಲೂ ಕೇಳ್ತಿದ್ದಂಥ ನಿಖಿಲ ತುಂಬ ಮಿಸ್ ಮಾಡ್ಕೊಂಡ್ವಿ. ನಿನಗೋಸ್ಕರನೇ ನಾನು ನಿನಗೂ ಮತ್ತು ಬದ್ರಿ ಯಾವಾಗಲೂ ಕೇಳ್ತಾ ಇದ್ದ, ಮಾಡ್ಕೊಂಬಂದಿದ್ದಂಥದ್ದು ನಾನು. ಸೊ ನೀನೇ ಬಂದಿರಲಿಲ್ಲ, ಬೇಜಾರಾಯಿತು ನನಗೇನೆ. ಆದರೆ ಏನಂತಂದರೆ, ಒಬ್ಬಟ್ಟು ಸುಮ್ಮನೆ ಕೆಲಸ ಅಲ್ವಲ್ಲ, ಸುಮ್ಮನೆ ಕಷ್ಟದ ಕೆಲಸ ಅಲ್ವ, ಅದಕ್ಕೋಸ್ಕರ ನಾನೇನಂದರೆ ಅರುಣ್ ಮಾಡು ಅಂದಾಗ, ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ನಮ್ಗೆ ಆರ್ಡ್ರ್ ಕೊಟ್ರೇ ಮಾಡೋದು, ದುಡ್ಡು ನಮ್ಮ ಅಕೌಂಟಿಗೆ ಬಂದುಬಿಡಬೇಕು, ದುಡ್ಡು ಅಕೌಂಟಿಗೆ ಬಂದ್ರೇ ನಾವು ನಮ್ಮ ಕೈ ಮುಂದಕ್ಕೆ ಹೋಗೋದು ಒಬ್ಬಟ್ಟು ತಟ್ಟಕ್ಕೆ ಅಂತ ಹೇಳಿದ್ದು. ಓಕೆ, ಅದಕ್ಕೂ ನಾವು ಅಂತ ಅಂದರು. ಇಲ್ಲ ಆರ್ಡ್ರ್ ಬಂದರೆ ಒಬ್ಬಟ್ಟು ಆಚೆಗೆ ಹೋಗೋದು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದೆ. ಸೊ ಆರ್ಡ್ರ್ ಕೊಟ್ಟರು, ಮತ್ತು ಕಾಸು ಕೊಟ್ಟಿದ್ದಂಥ ತುಂಬ ಖುಷಿಯಾಗುತ್ತೆ ನಮಗೆ. ನಮ್ಮ ಮನೇಲೇ ಆರ್ಡ್ರ್ ಕೊಡ್ತಾರಲ್ಲ ಜನ, ಬೇರೆಯವ್ರಿಗೆ ಎಷ್ಟೋ ಜನ ಸ್ವಲ್ಪ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರಲ್ವ ಆರ್ಡ್ರ್ ಕೊಡೋದನ್ನ, ನಮ್ಮ ಮನೇಲೇ ಕೊಡ್ತಾರೆ ಆರ್ಡ್ರನ್ನ. ಸೊ ಅವ್ರಿಗೋಸ್ಕರ ಎಲ್ಲ ಗಂಡು ಮಕ್ಳಿಗೋಸ್ಕರ ಮಾಡಿದಂಥದ್ದು ಇದು ಒಬ್ಬಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಈ ಒಬ್ಬಟ್ಟನ್ನ ನಾನು ಒಂದು 2-3 ಅವರ್ಸಲ್ಲೇ ಮಾಡಿದಂಥದ್ದು. ತುಂಬ ಖುಷಿಯಾಗುತ್ತೆ ನನ್ನ ಬಗ್ಗೆನೇ ನನಗೆ. ಸೊ ಅಲ್ಲಿಗೆ ಹೋದ್ವಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಕನ್ನಡ ಭವನದಲ್ಲಿ ಎಲ್ಲರೂ ಕೂತ್ಕೊಂಡು, ಎಷ್ಟೋ ಜನ ಆ್ಯಕ್ಚುಲಿ ಬಂದಿರಲಿಲ್ಲ, ಪ್ಲೇಯರ್ಸ್ ಆಗಲಿ ಸಪೋರ್ಟರ್ಸ್ ಸ್ವಲ್ಪ ಜನ ಬಂದಿರಲಿಲ್ಲ. ಬಂದಿದ್ದಂಥವರು ಎಲ್ಲರೂ ಕೂತಿ ಈಸ್ಟರ್ ಕಪ್ಪಿನ ಗೆಲುವಿನ ಸೆಲಿಬ್ರೇಷನ್ನ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ಗಂಡು ಮಕ್ಕಳುಗಳು ಇಷ್ಟು ಕಷ್ಟಪಟ್ಟು ಆರ್ಗನೈಸ್ ಕೂಡ ಮಾಡಿ ಈ ವರ್ಷ ಜೈನ್ ಅವರು ಗೆದ್ದಿದ್ದಂಥದ್ದು. ಮತ್ತು ಶರ್ಮಾ ಸರು ಏನೇನೆಲ್ಲ ಮಾಡಿದ್ವಿ, ಹಿಂಗೆಲ್ಲ ಆಡಿದ್ರು ಅಂತ ಎಲ್ಲ ಇಲ್ಲಿ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿಕೊಂಡು ಆಮೇಲೆ ಪಾರ್ಟಿ ಸ್ಟಾರ್ಟ್ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ. ಇವನ ಬಗ್ಗೆ ಹೇಳಲೇಬೇಕು, ಗಗನ್ ಬಗ್ಗೆ ಎಷ್ಟೋ ಒಂದು ಕ್ಯಾಚ್ ಹಿಡ್ದಿದ್ದಾನೆ. 14 ಕ್ಯಾಚಸ್ ಏನೋ ಹಿಡ್ದಿದ್ದಾನೆ, 3 ಮ್ಯಾಚಸ್ಸಲ್ಲೋ ಸಮಥಿಂಗ್, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ 14 ಕ್ಯಾಚಸ್ ಏನೋ ಹಿಡ್ದಿದ್ದಾನೆ ಅಂತ. ಕಂಗ್ರ್ಯಾಚುಲೇಷನ್ ಗಗನ್. ಅಲ್ಲೇ ಅವನಿಗೆ ಪ್ರೈಸ್ ಕೊಟ್ಟರು. ತುಂಬಾ ಖುಷಿ ಆಯಿತು. 3 ವರ್ಷದಿಂದ ಗೆದ್ದಿದಂಥ ಕಪ್ಸ್ನೆಲ್ಲ, ರನ್ನರ್ ಅಪ್ಸು, ಗೆದ್ದಿದಂಥ ಕಪ್ಸ್ಗಳು ಎಲ್ಲ ಇಟ್ಬಿಟ್ಟು ಒಂದು ಚಂದವಾಗಿ ಒಂದು ಫೋಟೋನ ಇಡ್ಸ್ಕೊಂಡ್ರು. ಇಲ್ಲಿ ಎಷ್ಟೋ ಜನ ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ವರ್ಷ ಗೆಲ್ತೀರಲ್ಲ, ಆವಾಗ ಖಂಡಿತ ಎಲ್ಲರೂ ಬನ್ನಿ ಆಯಿತಾ. ಬಂದಾಗ ಈ ಥರ ಗ್ರೂಪ್ ಫೋಟೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತೀರ ಎಲ್ಲರೂ. ಗ್ರೂಪ್ ಫೋಟೋ ಆಫ್ಟರ್ ಸೆಲಿಬ್ರೇಷನ್, ಬಿಫೋರ್ ಸೆಲಿಬ್ರೇಷನ್ ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ. ನಮಗೆ ಆ್ಯಕ್ಚುಲಿ ಪಾರ್ಟಿ ದಿವಸ ಒಂದು ಫೋಟೋ ಇಡ್ಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಅವತ್ತು ಎಷ್ಟು ಬೇಕೋ ಅಷ್ಟು ಫೋಟೋಸ್ನೆಲ್ಲ ಇಡ್ಸ್ಕೊಂಡು ಪಾರ್ಟಿನ ಎಂಜಾಯ್ ಮಾಡಿಕೊಂಡು, ಅಲ್ಲಿ ತಿಂದವ್ರು ಎಲ್ಲರೂ ಅಲ್ಲಿ ಎಷ್ಟೊಂದು ಡಿಶ್ ತಂದಿದ್ರು ಪಾಪ. ಭರತ್ತು, ಗಗನ್ ಅವರೆಲ್ಲ ಬಿರಿಯಾನಿ ಎಲ್ಲ ಮಾಡ್ಕೊಂಬಂದಿದ್ರು. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಷ್ಟಕ್ಕಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ತಿನ್ನೋಕ್ಕೆ. ಅದು ಅರ್ಧ ಆಗಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಿಡಿಲಿಲ್ಲ ನಾನು. ಬಟ್ ತುಂಬ ಚೆನ್ನಾಗಿತ್ತು ಎಲ್ಲ ಡಿಶಸ್ಸೂ ಕೂಡ, ತುಂಬ ಬ್ಯೂಟಿಫುಲ್ ಆಗಿತ್ತು. ಆ ಗೆಲುವಿನ ತುಣುಕನ್ನು ನಾನು ಇಲ್ಲಿ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಂಬ ಹೃದಯದ ಧನ್ಯವಾದಗಳು.